ಓಕೆ, ಆಲ್ ದಿ ವೆರಿ ಬೆಸ್ಟ್ ಟು ಮುಕ್ತ ಮನಸ್ಸು. ಒಳ್ಳೇದಾಗ್ಲಿ ಮುಕ್ತ ಮನಸ್ಸು ತಂಡಕ್ಕೆ. ಒಂದು ಸುಂದರವಾದ ಅಡಿಬರಹ ಇದೆ, ಕೇಳದೆ ನಿಮಗೀಗ ಅಂತ ಒಂದು ಪ್ರೇಮ ಕಥೆಯನ್ನ ನವ ಜೋಡಿ ಹೊತ್ತು ತರ್ತಿದ್ದಾರೆ. SLJ ಪ್ರೊಡಕ್ಷನ್ಸ್ ಅಡಿ ಮೂಡಿ ಬರ್ತಿರುವಂತಹ ಸಿನಿಮಾ, ರಂಗಶೇಖರ್ ಅವರ ನಿರ್ದೇಶನ, ವೆಂಕಟೇಶ್ ಬೋರೇಗೌಡರು ಹಾಗೇನೆ ಲೋಕೇಶ್ ವೀಣಾ ಅವರ ನಿರ್ಮಾಣದಲ್ಲಿ. ನಾಯಕರಿಗೂ, ಕಲಾವಿದರಿಗೂ, ತಂತ್ರಜ್ಞರಿಗೂ ಎಲ್ಲರಿಗೂ ನನ್ನ ಪ್ರಣಾಮ ಸಲ್ಲಿಸ್ತಾ ಇದ್ದೀನಿ. ಇದೊಂದು ಪ್ರೇಮ ಕಥೆಯುಳ್ಳ ಒಂದು ಸಿನಿಮಾ. ಮುಕ್ತ ಮನಸ್ಸು ಅಂದರೆ ಪ್ರೇಮಿಗಳೇ ಆಗಲಿ ಯಾರಾಗಲಿ ಮುಕ್ತವಾಗಿ ಅವರಲ್ಲಿ ಯಾವುದೇ ತರಹದ ಕಲ್ಮಶವಿಲ್ಲದಂಥ ಪ್ರೀತಿ ಹೇಗೆ ಕೊನೆ ತನಕ ಉಳ್ಕೋತದೆ, ಹೇಗಿರ್ತದೆ ಅನ್ನೋ ಒಂದು ನಡೆಯುವಂಥ ಕತೆ. ಇಲ್ಲೊಬ್ಬ ಆಟೋ ಡ್ರೈವರ್ ಇರ್ತಾನೆ, ಅದ್ರ ಜೊತೆಲಿ ಇವರೆಲ್ಲ ಕ್ಯಾರಿ ಮಾಡ್ತಾ ಇರ್ತಾರೆ. ಆಗ ಹೀರೋಯಿನು ಸದಾ ಊರ ಹಳ್ಳಿಯಿಂದ ಪೇಟೆಗೆ ಓದಕ್ಕೆ ಹೋಗ್ತಾ ಇರಬೇಕಾದ್ರೆ ಇಬ್ಬರಿಗೂ ಪ್ರೀತಿ ಹುಟ್ಕೋತದೆ. ಹುಟ್ಟಾದ್ಮೇಲೆ ಅವರು ಕೊನೆ ತನಕ ಮನೇಲಿ ವಿರೋಧ ಆಯ್ತದ, ಏನಾಗ್ತೋ, ಯಾವ ಥರ ಆಯ್ತೋ ಅನ್ನೋದು ಕೊನೆಗೆ ಈ ಮುಕ್ತ ಮನಸ್ಸುಗಳು ಜೋಡಿ ಹಾಕ್ತಾವ ಅನ್ನೋದು ಕೊನೆಯ ಕುತೂಹಲದ ತಿಳಿಸುವಂಥ ಒಂದು ಕತೆ ತಗೊಂಡು ಹೋಗ್ತಾ ಇದ್ವಿ. ಈ ಹಾಡುಗಳು ಸಾಹಿತ್ಯವನ್ನು ನಾವೇ ಬರೆದ್ವಿ. ಹಾಗೆ ಮರಿಮನು ಸರ್ ಒಳ್ಳೆ ಮೆಸ್ ಸಂಗೀತ ಕೊಟ್ಟಿದ್ದಾರೆ. ನಮ್ಮ ಕೊರಂಟಿ ಸರ್ ಒಳ್ಳೆ ಸಾಹಸ ಮಾಡಿಕೊಟ್ರು. ಅರ್ಜೆಂಟಲ್ಲಿ ನಾವು ಅವ್ರನ್ನ ಕರೆದಾಗ ಮಾಡಿಕೊಟ್ರು. ಅವರು ಬೆಳಗ್ಗೆ ಶೂಟಿಂಗ್ ಇತ್ತು, ರಾತ್ರಿ ಫೋನ್ ಮಾಡಿದ್ವಿ, ಸರ್ ಹಿಂಗಿದೆ ನಮಗೆ ಮಾಡಿಕೊಡ್ಬೇಕಾಯ್ತು ಅಂತ ಅಂದ್ಬಿಟ್ಟು. ಆಗ ಬಂದು ರಾತ್ರಿ ಬಂದು ಬೆಳಗ್ಗೆಲ್ಲ ರೆಡಿ ಶೂಟ್ ಮಾಡಿಕೊಟ್ರು ಒಂದು 6 ಗಂಟೆಲಿದ್ದು. ಹಾಗೆ ನಮ್ಮ ಕ್ಯಾಮ್ರಾಮ್ಯಾನ್ ಅವರು ರವಿ ಸರ್ ಅವರು ಜವಳಿ ಇದು ಮಾಡಿದ್ದಾರೆ. ಮಗ ಸತ್ಯ ಅವರು ಮತ್ತು ಪ್ರಮೋದ್ ಅವರು ಒಳ್ಳೆ ಕೊರಿಯೋಗ್ರಫಿ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಪ್ರೊಡ್ಯೂಸರ್ಸ್ ಅವರು, ವೆಂಕಟೇಶ್ ಅವರು, ಬೋರೇಗೌಡರು, ಲೋಕೇಶ್ ಅವರು ಎಲ್ಲರೂ ಸಹಕಾರ ಮಾಡಿ ನಾವು ಗೇಲ್ ಬೇಕು ಅಂದಾಗ ಅದು ನಾವು ಕಡಿಮೆ ಬಂಡವಾಳದಲ್ಲಿ ಲೋ ಬಜೆಟ್ ಮಾಡಬೇಕು ಅಂತ ಹೊರಟ್ವಿ. ಅದು ಬೇರೆ ಥರ ಹೋಗಿ ಒಂದು ಹಂತಕ್ಕೆ ತಲುಪ್ತು. ಅದನ್ನು ಮಾಡಿದ್ವಿ. ಅದನ್ನು ನೋಡಿ ನಮ್ಮನ್ನ ಬೆಳೆಸಬೇಕು ಹೊಸ ಟೀಮ್ನ ಅನ್ನೋದು ಎಲ್ಲ ಮಾಧ್ಯಮರಿಗೆ, ಒಂದು ಸ್ನೇಹಿತರಿಗೆ, ಕಲಾವಿದರಿಗೆ ಎಲ್ಲರಿಗೂ ನಾವು ಕೇಳ್ಕೊತಾ ಇದ್ವಿ. ಎಲ್ಲ ನಿಮ್ಮ ಕಡೆಯಲ್ಲೇ ಜಾಸ್ತಿ ನಮಗೆ ಪ್ರಚಾರ ಆಗಬೇಕಾಗಿತ್ತು. ಅದೇ ಹಾಗಾಗಿ ನಮ್ಮ ಕೃಷ್ಣೇಗೌಡ ಸರ್ಗೆ ಈ ಮೊನ್ನೆ ಫೋನ್ ಮಾಡಿದೆ, ಸರ್ ಹಿಂಗಿದೆ ಬರಬೇಕು ಅಂತ. ಇದಕ್ಕೆ ಕಾರ್ಯಕ್ರಮ ಅಷ್ಟೇ ನಾವು ಈಗ ನೆಕ್ಸ್ಟ್ 4-5 ಹಿಂದೆ ನಾವು ಪ್ಲಾನ್ ಮಾಡ್ಕೊಂಡಿದ್ದು ಮಾಡಬೇಕು ಅಂತಾಗ. ಹಾಗಾಗಿ ಗೌಡ್ ಫೋನ್ ಮಾಡಿದ್ವಿ, ಸರ್ ಅವ್ರು ಎಲ್ಲೆಲ್ಲ ಇದ್ರು, ಕಷ್ಟಪಟ್ಟು ಎಲ್ಲೋ ಇದ್ರು, ಇವತ್ತು ಮಡಿವಾಳದಲ್ಲಿದ್ದರು, ಅದನ್ನು ಬರಲೇಬೇಕು ಸಂಕರ್ ಕರೆಸ್ತೀವಿ. ಬಂದಿದ್ದಾರೆ, ಬಂದು ನಮಗೆ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಇವತ್ತು ನಮಗೆ ಪ್ರೋತ್ಸಾಹ ಮಾಡಿ ನಮಗೆ ಸಲಹೆ ನೀಡಿದ್ದಾರೆ. ಅವ್ರಿಗೆ ಧನ್ಯವಾದ ಮಾಡ್ತಾ, ಅದೆಲ್ಲರಿಗೂ ನನ್ನ ಪ್ರಣವಳ್ಳಿ ಈ ಸಿನಿಮಾ ನೋಡಿ ಸಕ್ಸಸ್ ಮಾಡಿ ಅನ್ನೋದನ್ನು ಕೇಳ್ಕೊತಾ ಇದ್ದೀನಿ. ಮೈಸೂರಿನ ರಂಗಾಯಣದ ಮೈಮ್ ರಮೇಶ್ವರ GPR ರಂಗತಂಡದಲ್ಲಿ ಸಕ್ರಿಯವಾಗಿ 25 ವರ್ಷಗಳ ಕಾಲ ನಾನು ಅವರ ಕೆಲಸ ಮಾಡ್ತೇನೆ. ಇವತ್ತು ಅವ್ರದ್ದು ವಿಶ್ವರಂಗ ಭೂಮಿಯ 5 ದಿನಗಳ ಕಾಲ ಕಾರ್ಯಕ್ರಮ ನಡೀತಾ ಇದೆ. ಅಲ್ಲಿ ಹೋಗೋಕ್ಕಾಗಿಲ್ಲ ನಾನು ಈ ಕೆಲಸದ ಬಗ್ಗೆ. ನಮ್ಮ ತಂಡದ ನಡೀತಾ ಇದೆ ಅಲ್ಲಿ ಅನ್ಬಾರ್ದು ನಾನು. ಅದಾದ್ಮೇಲೆ ನಾನು DFT ಮುಗಿಸ್ದೆ, ಡಾಕ್ಟರ್ ರಾಜ್ಕುಮಾರ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಮೈಸೂರು. ಅಲ್ಲಿ ನಾನು 2 ವರ್ಷಗಳ ಕಾಲ DFTಯನ್ನು ಮುಗಿಸಿ ನಂತರ ನಾವು ಸುಮಾರು ವರ್ಷಗಳ ಸಣ್ಣ ಇದು ಶಾರ್ಟ್ ಮೂವಿಗಳು ಅದೆಲ್ಲ ಮಾಡ್ತಾ ಇದೆ. ಈಗ ನಾನು ಮೊದಲ ಬಾರಿಗೆ ಇದನ್ನು ಮಾಡಿದ್ದೀನಿ. ನಾನು ನಾಟಕನಾಗಿ, ನಾಟಕ ನಿರ್ದೇಶಕನಾಗಿ 15ಕ್ಕೂ ಹೆಚ್ಚು ನಾಟಕಗಳನ್ನು ಬರೆದಿದ್ದೀನಿ. ಎಲ್ಲ ಲೈಬ್ರರಿಲೆಲ್ಲ ಇದೆ. ಆ ಒಂದು ಅಡಿಪಾಯದಿಂದ ಇವತ್ತು ನಾನು ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಯಿತು. ಥ್ಯಾಂಕ್ ಯು ಸರ್. ಸರ್ ಕಲಾವಿದರು ಸೋಬ್ರ ಇದ್ದಾರೆ ಸರ್. ಅಂದರೆ ಹೆಚ್ಚಿನ ಅಂಶ ನಮ್ಮ ರಂಗಭೂಮಿ ಕಲಾವಿದರನ್ನ ಜಾಸ್ತಿ ಹಾಕೊಂಡಿದ್ದೀನಿ. ಹಾಗಾಗಿ ನಮ್ಮ ಮೋಹನ್ ರಂಗನಾಥ್ ಅವರು DKT ಅವರು ಡಿ ಜೋಡಿ ಹೈದರಾಬಾದಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಬಂದವರು. DKTಯಲ್ಲಿ ಇದ್ದವರು 5ನೇ ಸೀಸನಲ್ಲಿ. ಮತ್ತು ಮಾನ್ಯವರು ಅವರು ಒಂದು 2-3 ಸಿನಿಮಾ ಮಾಡಿದ್ರು. ಅವ್ರು ಕೇಳ್ಕೊಂಡು ಅವರು ಮಾಡಿಕೊಟ್ಟು ಅಚ್ಚುಕಟ್ಟಾಗಿ ಅವ್ರು ನಮ್ಮ ಸಿನಿಮಾದಲ್ಲಿ ಸಹಕಾರ ಮಾಡಿ ಸಿನಿಮಾ ಮಾಡಿಸಿ ನಟನೆ ಮಾಡಿದ್ದಾರೆ. ಹಾಗೆ ಎಲ್ಲ ಕಲಾವಿದರು ಅಷ್ಟೇ, ನಮ್ಮ ತಂತ್ರಜ್ಞರು ಅಷ್ಟೇ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಅದರೊಳಗೆ ಸೆಂಚುರಿ ಕೊಟ್ಟಿದ್ದಾರೆ, ಸೋಬ್ರಾಜ್ ಇದ್ದಾರೆ, ರಮೇಶ್ ಪಂಡಿತ್ ಇದ್ದಾರೆ, ಮತ್ತು ಸುಮಾರು ಇನ್ನು ರಂಗಭೂಮಿ ಕಲಾವಿದರೆಲ್ಲ ಇದ್ದಾರೆ. ಸರ್ ಶೂಟಿಂಗು ನಮ್ಮ ಮಂಡ್ಯ ಹಾಗೂ ಮೈಸೂರು ನಗರ ಮತ್ತು ಹಳ್ಳಿಗಳ ಸುತ್ತಮುತ್ತಲಿನಲ್ಲಿ ಮಾಡಿದ್ವಿ ಸರ್. ಯಾಕೆ ದೂರ ಹೋಗೋಕ್ಕಾಗಿಲ್ಲ. ಹಾಗಾಗಿ ನಾವು ಎಷ್ಟು ಬೇಕು ಈ ಸಿನಿಮಾಕ್ಕೆ ಅಂತ ಎಲ್ಲ ಅಷ್ಟು ಪೂರ್ಕ ಮಾಡ್ಕೊಂಡಿವಿ ಸರ್. ಸಿನಿಮಾ ಯಾವ ಸ್ಟೇಜ್? ನೆಕ್ಸ್ಟ್ ಮಂತ್ ಸರ್. ನಾವು 12ನೇ ತಾರೀಕು, ಏಪ್ರಿಲ್ 12ನೇ ತಾರೀಕು ಬಿಡುಗಡೆ ಮಾಡಬೇಕು ಅಂತ ಪ್ಲಾನ್ ಹಾಕೊಂಡಿವಿ ಸರ್. ಎಲ್ಲ ಥಿಯೇಟರ್ ಹೋರಾಟ ನಡೀತಾ ಇದೆ ಸರ್. ಏನೋ ಕೇಳಿದ್ರು ನೋಡಿ ಅವರು ಸರ್, ಪೊಲಿಟಿಕಲ್ ಎಲ್ಲ ಇದೆ ಅಂತ. ಆಯ್ತದೆ ಅವ್ರು ಮಾಡಿದ್ ಸರ್.